ನೋಡಿ ಈ ಥರ ಡ್ಯೂಟಿ ಇದೆ. ಪಿಕಪ್ ಮಾಡ್ಬೇಕಂದ್ರೆ ಆಕ್ಸೆಪ್ಟ್ ಮಾಡ್ಬೇಕಂದ್ರೆ ಈ ಥರ ಕ್ಲಿಕ್ ಮಾಡ್ತೀನಿ. ಆವಾಗ ನೋಡಿ ಟಾಪ್ ಅಪ್ ರೀಚಾರ್ಜ್ ಬರ್ತಾಯಿದ್ದಾ, ಟಾಪ್ ಅಪ್ ಮಾಡ್ತಾ ಇದ್ದೀನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಕೂಲ್ ಮಿನಿ ಟ್ರಕ್ ಚಾನಲ್ಗೆ. ಫ್ರೆಂಡ್ಸ್, ಇವಾಗ ಟೈಮ್ ಬಂದು 11:55. ನಿನ್ನೆ ಆದರೂ ಒಂದೇ ಡ್ಯೂಟಿ ಮಾಡಿದೆ. ರಾತ್ರಿ ಬರೋವರೆಗೆ 10 ಗಂಟೆ ಆಗಿತ್ತು. 30 ಕಿಲೋಮೀಟ್ರ್ ರಿಟರ್ನ್ ಬಂದಿದ್ದೀನಿ ಖಾಲಿನೇ, ಯಾವುದೂ ಡ್ಯೂಟಿ ಇರಲಿಲ್ಲ. ಯಾಕಂದರೆ ನಿನ್ನೆ 2000 ಟೈಮಿಂಗ್ ಬೆಲ್ಟಾಗಿ ಕಟ್ಟಾಗಿತ್ತಂತ ಅದನ್ನು ಹಾಕ್ಸ್ಕೊಂಡು ಮಧ್ಯಾಹ್ನದಿಂದ ಡ್ಯೂಟಿ ಸ್ಟಾರ್ಟ್ ಮಾಡಿದೆ. ಒಂದೇ ಡ್ಯೂಟಿ ಬಂದಿತ್ತು ರಾಯಸಂದ್ರಕ್ಕೆ. ಅದನ್ನು ಹೋಗಿ ಡ್ರಾಪ್ ಮಾಡೋ ಬಂದವರೆಗೆ 11 ಗಂಟೆ ಆಗಿತ್ತು. ಅದನ್ನು ಮುಗಿಸ್ಕೊಂಡ್ಬಂದು ಮಲ್ಕೊಂಡಿದ್ದೆ. ಇವತ್ತು ಒಂದು ಘಟನೆ ನಡೆದೋಗಿದೆ. ಏನಪ್ಪ ಅಂದರೆ, ನಮ್ಮ ಚಡ್ಡಿ ದೋಸ್ತು ಆಟೋ ಕನ್ನಡಿಗನ ಮೇಲೆ ಹಲ್ಲೆ ಮಾಡಿದ್ದಾರೆ. ಯಲಹಂಕದಲ್ಲಿ ಆಗಿರೋದು ಅದು ಘಟನೆ. ಏನೋ ಚಿಕ್ಕ ಪುಟ್ಟ ಇರುತ್ತೆ, ಬಟ್ ಈ ಥರ ಮಾಡಬಾರ್ದು. ಯಾಕಂದರೆ ಅವರು ಹೊಟ್ಟೆಪಾಡಿಗಾಗಿ ದುಡಿತಿರ್ತಾರೆ, ನೀವು ಹೊಟ್ಟೆಪಾಡಿಗಾಗಿ ದುಡಿತಿರ್ತಾರೆ. ಏನೋ ಒಂದು ಅವರು 400 ರೂಪಾಯಿನೋ ಕೇಳಿದ್ರಂತೆ ಪ್ಯಾಸೆಂಜರ್ಗೆ. ನಮ್ಮ ಆಟೋ ಕನ್ನಡಿಗವರು 150 ರೂಪಾಯಿ ಕೇಳೋರೆ. ಅದಕ್ಕೋಸ್ಕರ ನೀನು ಹೆಂಗೆ ಕಡಿಮೆಗೆ ಹೋಗ್ತಾ ಇದೀಯಾ, ನಾವೆಲ್ಲ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಇವರು ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ. ದಯಮಾಡಿ ಯಾರು ಆಟೋ ಡ್ರೈವರ್ಸು ಎಲ್ಲರೂ ಒಂದೇ. ನಾವು ಡ್ರೈವರ್ಸ್ಗಳಂದ ಮೇಲೆ ಎಲ್ಲ ಡ್ರೈವರ್ಗಳು ಒಂದೇ. ಅದು ಕ್ಯಾಬ್ ಡ್ರೈವರ್ ಆಗಿರ್ಬೋದು, ಆಟೋ ಡ್ರೈವರ್ ಆಗಿರ್ಬೋದು, ಕಾರ್ ಡ್ರೈವರ್ ಆಗಿರಬೇಕು, ಎಲ್ಲ ಡ್ರೈವರ್ಗಳು ಒಂದೇ. ದಯಮಾಡಿ ನಾವೇ ಕಿತ್ತಾಡೋದು ಬೇಡ. ನೋಡಿ, ನೀವು ಹೊಟ್ಟೆಪಾಡಿಗೆ ದುಡಿತಿರ್ತೀರ, ನಾವು ಕೂಡ ಅದೇ ಮಾಡೋದು. ನೀವು ಚಿಕ್ಕ ಗಾಡಿ ಇಟ್ಕೊಂಡು ದುಡಿತೀರ, ನಾವು ದೊಡ್ಡ ಗಾಡಿ ಬಂಡವಾಳ ಜಾಸ್ತಿ ಹಾಕಿ ದುಡಿತೀವಿ. ಎಲ್ಲರಿಗೂ ಕಷ್ಟ ಅಂತ ಇರುತ್ತೆ. ದಯಮಾಡಿ ಇನ್ನೊಂದ್ಸರಿ ಈ ಘಟನೆ ಆಗೋದು ಬೇಡ. ರೋಜೆ ಇದ್ದವ್ರಿಗೆ ಹೆಂಗೆ ಬೇಕು ಹಂಗೆ ಬೈತಾ ಇದ್ದಾರೆ ಅವರು. ದಯಮಾಡಿ ಭಯಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ಇನ್ನೂ ಯಾವುದೋ ಡ್ಯೂಟಿ ಬಂದಿಲ್ಲ. ಒಂದು ಡ್ಯೂಟಿ ಬಂತು, ಕೊನೆಗೂ ಆಕ್ಸೆಪ್ಟ್ ಮಾಡಿದ್ದೀನಿ. ಈಗ ಮಾನ್ಯತೆ ಟೆಕ್ ಪಾರ್ಕಲ್ಲೇ ಪಿಕಪ್ಪು. ಅಲ್ಲೇ ಒಂದು 2-3 ಕಿಲೋಮೀಟರ್ ಏನೋ ದೂರ ಡ್ರಾಪ್ ಇದೆ. 2 ಸ್ಟಾಪ್ ಇದೆ ಡ್ರಾಪು. ಪಿಕಪ್ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀನಿ. ಪಿಕಪ್ ಬಂದು 3 ಕಿಲೋಮೀಟರ್ ಇದೆ. ಬನ್ನಿ ಪಿಕಪ್ ಪಾಯಿಂಟ್ ಹತ್ರ ಹೋಗೋಣ. ಇವತ್ತಾದ್ರೂ ದುಡಿಯಕ್ಕೆ ಆಗುತ್ತಾ ಇಲ್ವಾ ನೋಡೋಣ. ಯಾಕಂದ್ರೆ ನಿನ್ನೆ ಒಂದು ಡ್ಯೂಟಿ ಬಂದಿಲ್ಲ ಬಿಡು. ಅದು ಅಂಕಲ್ ಡೆಲಿವರಿಲಿ ಆಗಲಿ, ಬಟ್ ಇದು ನಮ್ಮ ಪೋರ್ಟ್ರಲ್ಲಿ ಆಗಲಿ, ಯಾವುದೂ ಒಂದು ಡ್ಯೂಟಿ ಬಂದಿಲ್ಲ. ಒಂದು ಪರ್ಸನಲ್ ಡ್ಯೂಟಿ ಏನೋ ಬಂದಿತ್ತು, ಬಟ್ ನನ್ನ ಗಾಡಿ ಪ್ರಾಬ್ಲಮ್ಮು ಹೇಳಕ್ಕಾಗ್ತಾ ಇಲ್ಲ. ಫುಲ್ ಡೇ ಚೆನ್ನಾಗೇ ಇರುತ್ತೆ. ನೈಟ್ ಮಲಗ್ಬಿಟ್ಟು ಮತ್ತೆ ಮುಂಜಾನೆ ಎದ್ದು ಸ್ಟಾರ್ಟ್ ಮಾಡಕ್ ಹೋದ್ರೆ ಗಾಡಿನೇ ಸ್ಟಾರ್ಟ್ ಆಗಲ್ಲ. ಏನಾಗೈತೋ ಪ್ರಾಬ್ಲಮ್ಮು ಗೊತ್ತಾಗ್ತಾ ಇಲ್ಲ. ಹೀಟರ್ ಪ್ಲಗ್ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ, ಬಟ್ ನೋಡ್ಬೇಕು. ಇವತ್ತಾದ್ರೂ ತಳ್ಬಿಟ್ಟು ಸ್ಟಾರ್ಟ್ ಮಾಡಿದೀವಿ ಗಾಡಿನ. ನೋಡೋಣ, ಇವತ್ತೇನಾದ್ರು ಮತ್ತೆ ಹಂಗೆ ಆದ್ರೆ ನಾಳೆ ಮತ್ತೆ ತಗೊಂಡೋಗಿ ಗ್ಯಾರೇಜ್ ಹತ್ರ ರಿಪೇರ್ ಮಾಡಿಸ್ಲೇಬೇಕು. ಬನ್ನಿ ಪಿಕಪ್ ಪಾಯಿಂಟ್ ಹತ್ರ ಹೋಗೋಣ. ಇವತ್ತಾದ್ರೂ ಎಷ್ಟು ಡ್ಯೂಟಿ ಮಾಡ್ತೀನಿ ನೋಡೋಣ. ಟೆಕ್ ಪಾರ್ಕ್ ಹತ್ರ ಇದ್ದೀನಿ, ಸಿಗ್ನಲ್ ಅಲ್ಲಿ. ನೋಡಿ, ಇನ್ನೂ 6 ನಿಮಿಷ ತೋರಿಸ್ತಾ ಇದೆ. 850 ಮೀಟ್ರು ಡ್ಯೂಟಿ ಬಂದು 2 ಸ್ಟಾಪ್ ಇದೆ. ಇನ್ನು 2 ಸ್ಟಾಪ್ ಇದೆ. ಅಮೌಂಟು 352 ರೂಪಾಯಿ, 352 ರುಪೀಸು. ಇಲ್ಲೇ ಇರೋದು 2 ಡ್ರಾಪ್, ಜಾಸ್ತಿ ದೂರ ಏನಿಲ್ಲ. 2 ಮಾನ್ಯತಾ ಬಿಸ್ನೆಸ್ ಪಾರ್ಕ್ ಅಂದ್ರೆ ಇಲ್ಲೇ ಮಾನ್ಯತಾ ಟೆಕ್ ಪಾರ್ಕಲ್ಲೇ ಐತೆ 2. ಇನ್ನು ಪಿಕಪ್ ಹತ್ರ ಹೋಗೋಕೆ ಇನ್ನೂ 5 ನಿಮಿಷ 6 ನಿಮಿಷ ತೋರಿಸ್ತೈತೆ. ಸಿಗ್ನಲ್ ಅಲ್ಲಿ ನಿಂತ್ಕೊಂಡಿದ್ದೀನಿ. ಪೀಕ್ ಅವರ್ಸ್ ಅಲ್ಲ, ಬೆಳಗ್ಗೆ ಹೊತ್ತು ಜಾಮ್ ಇದ್ದೇ ಇರುತ್ತೆ. ಬನ್ನಿ ಅಲ್ಲಿ ಹೋಗಿ ಸಿಗೋಣ ಪಿಕಪ್ ಪಾಯಿಂಟ್ ಹತ್ರ. ಫೈನಲಿ ಪಿಕಪ್ ಪಾಯಿಂಟ್ ಹತ್ರ ಬಂದಿದ್ದೀನಿ. ಫಸ್ಟ್ ಪಿಕಪ್ ಬಂದು ಡ್ರಾಪ್ ಹಿಂದೆಗಡೆ ಲೋಡ್ ಮಾಡ್ತಾ ಇದ್ದಾರೆ. ನೋಡಿ, ಊಟದ ಐಟಮು ಹಿಂದೆಗಡೆ ಲೋಡ್ ಮಾಡ್ತಾ ಇದ್ದಾರೆ. ಟ್ರಿಪ್ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟ್ ಡ್ರಾಪ್ ಬಂದು ಎಷ್ಟು ಕಿಲೋಮೀಟ್ರ್ ಐತೆ ಅಂತ ತೋರಿಸ್ತೀನಿ ನೋಡಿ ನಿಮಗೆ. 1.3 ಕಿಲೋಮೀಟ್ರ್ ಇದೆ ಫಸ್ಟ್ ಡ್ರಾಪ್. ಮನೆ ಊಟದ ಸಾಮಾನು, ಕ್ಯಾಂಟೀನ್ ಇರಬೇಕು. ಕ್ಯಾಂಟೀನ್ ಊಟದ ಸಾಮಾನು ಲೋಡ್ ಮಾಡ್ತಾ ಇದ್ದಾರೆ. ಮಾಡಲಿ, ಕಂಪ್ಲೀಟ್ ಆಯಿತು. 1.5 ಕಿಲೋಮೀಟ್ರ್ ತೋರಿಸ್ತಾ ಇತ್ತು. ಬಂದಿದ್ದೆ 500 ಮೀಟ್ರ್ ಅಷ್ಟೇ. ಅನ್ಲೋಡ್ ಮಾಡ್ತಾ ಇದ್ದಾರೆ ನೋಡಿ, ಹಿಂದೆಗಡೆ ಅನ್ಲೋಡ್ ಮಾಡ್ತಾ ಇದ್ದಾರೆ. ಸೆಕೆಂಡ್ ಟ್ರಿಪ್ಪು ಒಂದು 200 ಮೀಟ್ರ್ ಇರೋದು ಅಷ್ಟೇ. ತೋರಿಸ್ತಾ ಇರೋದು 400 ಮೀಟರ್ಸು, ಬಟ್ ಇರೋದು 200 ಮೀಟ್ರ್ ಅಷ್ಟೇ. ಏನೋ ಭಯ್ಯ, ಕ್ಯಾ ಬೋಲ್ತೆ? ಹೋಗ್ಯಾ? ಸೆಕೆಂಡ್ ಡ್ರಾಪ್ ಹತ್ರ ಬಂದಿದ್ದೀನಿ. 500 ಮೀಟ್ರ್ ಇತ್ತು, 200 ಮೀಟ್ರ್ ಅಂತ ಹೇಳಿದ್ರು, ಬಟ್ 500 ಮೀಟ್ರ್ ಇತ್ತು. ಬಂದಿದ್ದೀನಿ, ಡ್ರಾಪ್ ಪಾಯಿಂಟ್ ಹತ್ರ ಹಾಕಿದ್ದೀನಿ. ಅನ್ಲೋಡ್ ಮಾಡ್ಬೇಕಷ್ಟೇ ಇವಾಗ. ಆಯಿತು, ಫಸ್ಟ್ ಟ್ರಿಪ್ ಕಂಪ್ಲೀಟ್ ಆಯಿತು. ಅಮೌಂಟ್ ಬಂದು
52 ರೂಪಾಯಿ, 352 ಫಸ್ಟ್ ಅಮೌಂಟ್ ಬಂದು. ಬನ್ನಿ ಸೆಕೆಂಡ್ ಟ್ರಿಪ್ಪು ಯಾವ್ದಾದ್ರು ಡ್ಯೂಟಿ ಬಂದರೆ ಮತ್ತೆ ಅಪ್ಡೇಟ್ ಮಾಡ್ತೀನಿ. ಮಾನ್ಯತಾ ಟೆಕ್ ಪಾರ್ಕು, ಯಾವ ಕಡೆ ನೋಡಿದ್ರು ಬರೀ ಬಿಲ್ಡಿಂಗೆ. ಕ್ಯಾ ಬೋಲ್ತೆ ಭಯ್ಯ? बढ़िया भैया, अच्छे आदमी हो आप। ಶುಕ್ರಿಯಾ ಶುಕ್ರಿಯಾ ಭಯ್ಯ. ನಮ್ಮ ಫಾಲೋವರ್ ಕೂಡ ಹೌದು ಇವರು. ಭಯ್ಯ ನಾಮ್ ಕ್ಯಾ ಹೈ ಆಪ್ಕಾ? रोशन कुमार। ರೋಷನ್ ಭಾಯ್, ಶುಕ್ರಿಯಾ ಯಾರ್. ನೋಡಿ ಸಿಗ್ತಾ ಇರೋಣ ಮತ್ತೆ. ಅದು ಒಂದು ಡ್ಯೂಟಿ ಕಂಪ್ಲೀಟ್ ಮಾಡಿದ್ದಾಯ್ತು. ಫೈನಲಿ ಇವಾಗ 11 ಗಂಟೆ 47 ನಿಮಿಷ ಕಾಣಿಸ್ತಾ ಇದೆಯಾ? 11 ಗಂಟೆ 47 ನಿಮಿಷ. ಇವಾಗ ಒಂದು ಅಂಕಲ್ ಡೆಲಿವರಿಯಲ್ಲಿ ಒಂದು ಡ್ಯೂಟಿ ಬಂದೈತೆ. ಅದು 8 ಫೀಟ್ ಉದ್ದ ಇತ್ತು. ನಾನು ಆಕ್ಸೆಪ್ಟ್ ಮಾಡಿಬಿಟ್ಟೆ, ನೋಡೇ ಇಲ್ಲ. ಆಕ್ಸೆಪ್ಟ್ ಮಾಡಿದ್ಮೇಲೆ ಕಸ್ಟಮರ್ ಕಾಲ್ ಮಾಡಿದೆ. ಸರ್ 2 ಬೋರ್ಡ್ ಇದೆ ಅಷ್ಟೇ, ಜಾಸ್ತಿ ಏನು ಉದ್ದ ಇಲ್ಲ, ಟಾಟಾ ಎಸ್ ಅಲ್ಲಿ ಬರುತ್ತೆ, ಬಟ್ ಕ್ರಾಸಾಗಿ ಇಟ್ಕೊಂಡ್ಬರ್ಬೇಕು ಅಂತ ಹೇಳಿದ್ರು. 3 ಕಿಲೋಮೀಟರ್ ಪಿಕಪ್ ಇದೆ, ಹೋಗ್ತಾ ಇದ್ದೀನಿ. ನೋಡೋಣ, ಹೋದ್ರೆ ನಮ್ಮ ಹಣೆ ಬರ ಸರಿ ಇದ್ರೆ ಸಿಗುತ್ತೆ, ಇಲ್ಲಾಂದ್ರೆ 3 ಕಿಲೋಮೀಟರ್ ವೇಸ್ಟ್ ಆಗುತ್ತೆ. ಬನ್ನಿ ಪಿಕಪ್ ಪಾಯಿಂಟ್ ಹತ್ರ ಆದರೂ ಹೋಗೋಣ. 3 ಕಿಲೋಮೀಟರ್ ಪಿಕಪ್ ಇದೆ. ನಮ್ಮ ನಸೀಬ್ ಸರಿ ಇದ್ರೆ ಅದನ್ನು ಹಾಕೊಂಡು ಹೋಗೋಣ, ಇಲ್ಲಾಂದ್ರೆ ಅಲ್ಲಿಗೆ ಮತ್ತೆ ನೋಡೋಣ ಯಾವುದಾದ್ರೂ ಡ್ಯೂಟಿ ಬಂದರೆ. ಚೆನ್ನಾಗೈತೆ, ಯಾಕಂದರೆ 8 ಫೀಟ್ ಅಂತ ಹೇಳಿದ್ರು. 2 ಬೋರ್ಡ್ ಇರೋದಷ್ಟೇ, ಲೋಡ್ ಮಾಡ್ಕೊಂಡಿದ್ದೀನಿ. ಬನ್ನಿ ತೋರಿಸ್ತೀನಿ ನೋಡಿ ನಿಮಗೆ. 2 ಬೋರ್ಡ್ ಅಷ್ಟೇ ಇರೋದು. ಕ್ರಾಸಲ್ಲಿ ಹಾಕಿದ್ದಕ್ಕೆ ಕೂತ್ಕೊಂತು, ಏನು ವೇಟ್ ಇಲ್ಲ, ಒಂದು 200 kg ಇರಬೇಕು. ಒಂದೊಂದು 100 kg ಏನೋ ಐತೆ, 2 ಇರೋದು. ಅದಕ್ಕೆ ಸ್ವಲ್ಪ ಹಗ್ಗ ಹಾಕಿ ಕಟ್ಕೊಂಡಿದ್ದೀನಿ, ಚೆನ್ನಾಗಿ ಬೀಳಬಾರ್ದಂತಲ್ಲ. ಆಯಿತು, ಇವಾಗ ಲೋಡ್ ಆಗೈತೆ, ಗಾಡಿ ಕೂಡ ಸ್ಟಾರ್ಟ್ ಐತೆ, ಸುಮ್ಮನೆ ಹೋಗ್ತಾ ಇರೋದು. ಡ್ರಾಪ್ ಬಂದು ತೋರಿಸ್ತೀನಿ ನೋಡಿ ನಿಮಗೆ. 24 ಕಿಲೋಮೀಟ್ರು ಡ್ರಾಪ್ ಬಂದು ಕಾಣಿಸ್ತೈತಾ ನೋಡಿ. ಅಂಕಲ್ ಡೆಲಿವರಿ ಇಲ್ಲಿ ವೆಂಕಟೇಶ್ವರ ನಗರ ಸುಂಕದಕಟ್ಟೆ ಡ್ರಾಪು. ವೆಂಕಟೇಶ್ವರ ನಗರ ಸುಂಕದಕಟ್ಟೆ. ಕಿಲೋಮೀಟ್ರ್ ಇರೋದು 24 ಕಿಲೋಮೀಟ್ರು. ಹೆಂಗೆ ಹೋಗಿ 24 ಕಿಲೋಮೀಟ್ರೆ. 23 ಐತೆ. ಟೈಮ್ ನೋಡಿ 1 ಗಂಟೆ 3 ನಿಮಿಷ ತೋರಿಸ್ತಾ ಇದೆ. ಬನ್ನಿ ಡೈರೆಕ್ಟಾಗಿ ಟ್ರಾಂಪ್ ಪಾಯಿಂಟ್ ಹತ್ರ ಹೋಗೋಣ. ಖುಷಿ ಆಯಿತು, ಈ ಥರ ಇದ್ರೆ ಏನೋ ಒಂಥರ ಖುಷಿ, ದುಡಿಬೋದು. ನಾನು 8 ಫೀಟ್ ಅಂದು ಅವ್ರಿಗೆ ಕಾಲ್ ಮಾಡಿದೆ ಕಸ್ಟಮರ್ಗೆ, ಸರ್ ಕ್ಯಾನ್ಸಲ್ ಮಾಡಿಬಿಡಿ, ಯಾಕಂದರೆ ಡ್ಯೂಟಿ ಮಾಡೋಕ್ಕಾಗಲ್ಲ ಸರ್. 8 ಫೀಟ್ ಅಂತ ನಾನು ನೋಡಿರಲಿಲ್ಲ, ಈ 7 ಫೀಟ್ ಅಂತ ಎತ್ಕೊಂಡ್ಬಿಟ್ಟೆ ಅಂತ ಹೇಳಿದೆ. ಇಲ್ಲ ಸರ್ 2 ಬೋರ್ಡ್ ಇರೋದು, ಹೋಗಿ ನೋಡಿ ಆಗುತ್ತೆ, ಕ್ರಾಸಲ್ಲಿ ಇಟ್ಕೊಂಡ್ಬಂದ್ರೆ ಹೋಗುತ್ತೆ ಅಂತ ಹೇಳಿದ್ರು. ಏನೋ ಒಂದು ಆಶಾ ಭಾವನೆಯಿಂದ ಇಟ್ಕೊಂಡ್ಬಂದೆ. ದೇವರು ದಯೆ ಜಾಸ್ತಿನೇ ಐತೆ ಇವತ್ತು ನನ್ನ ಮೇಲೆ. ಫಸ್ಟ್ ಟ್ರಿಪ್ಪು 350 ರೂಪಾಯಿ ಬಂತು, ಬರೀ ಒಂದು 2 ಕಿಲೋಮೀಟರ್ ಡ್ರಾಪ್ ಇತ್ತು ಅಷ್ಟೇ, 2 ಸ್ಟಾಪ್ ಇದ್ರು. ಇವಾಗ ಇದು 23 ಕಿಲೋಮೀಟರ್ ಐತೆ, 8 ಫೀಟು, 1000 ರೂಪಾಯಿ ಬಾಡಿಗೆ. 1000 ಅಮೌಂಟ್ ತೋರಿಸಿರೋದು, 900 ಚಿಲ್ಲರೆ ಏನೋ ತೋರಿಸೈತೆ. ಬನ್ನಿ ಡ್ರಾಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ. ನೆನ್ನೆ ಆದರೂ ಏನು 1 ರೂಪಾಯಿ ಕಾಸು ದುಡ್ದಿಲ್ಲ, ಇವತ್ತಾದರೂ ಆಗುತ್ತಾ ನೋಡೋಣ. ಎಷ್ಟಾಗುತ್ತೋ ಆಗಲಿ. ಡ್ರಾಪು 25 ಅಲ್ಲ 50 ಕಿಲೋಮೀಟರ್ ಇರಲಿ, ಬಟ್ ಬಾಡಿಗೆ ಇರಬೇಕು ಗುರು, ಬೇಜಾರಾಗಲ್ಲ. ಬಾಡಿಗೆ ಇರಲಿಲ್ಲ ಅಂದರೆ ಏನೋ ಒಂದು ಕಳ್ಕೊಂಡ ಹಂಗೆ ಬೇಜಾರು. ಮನೇಲಿ ಎಷ್ಟಂತ ಕೂತ್ಕೊಂತೀರಾ, ಮೊಬೈಲ್ ನೋಡ್ತೀರಾ, ಸುಮ್ಮನೆ ಅಡ್ಡಾಡಿದ್ರೆ ಡೀಸೆಲ್ ವೇಸ್ಟು, ಹೌದಲ್ವಾ? ಅದ್ರಲ್ಲಿ ಬೇರೆ ನಮ್ಮ ಅಂಬಾರಿ ದಿನ ಕೈ ಕೊಡ್ತಾಳೆ, ಯಾಕೋ ಏನೋ ಗೊತ್ತಾಗ್ತಾ ಇಲ್ಲ. ಇವಾಗ ಜಕ್ಕೂರು ರೈಲ್ವೆ ಗೇಟ್ ಹತ್ರ ಇದ್ದೀನಿ, ಹೋಗ್ತಾ ಇದ್ದೀನಿ. ಇವಾಗ ಇನ್ನೂ 22 ಕಿಲೋಮೀಟರ್ ಐತೆ. ಮೋಟ್ರ್ ಆನ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಬಟ್ ಅದು ಏನೋ ಯಾಕೋ ಗೊತ್ತಾಗ್ತಾ ಇಲ್ಲ. ಕಾಂಪಿಟೇಷನ್ ಸ್ಕೋರು ಮತ್ತೆ ಲಾಗಿನ್ ಅವರ್ಸೇ ತೋರಿಸ್ತಾ ಇಲ್ಲ ಗುರು. ನಂದು 2 ದಿನ ಆಯಿತು, ಸೋಮವಾರದಿಂದ ಡ್ಯೂಟಿ ಮಾಡ್ತಾ ಇದ್ದೀನಲ್ವಾ, ಇಲ್ಲಿವರೆಗೂ ಒಂದು 10 ವಾರ ಆದರೂ ಆಗಿರ್ಬೇಕಲ್ವಾ. 0 ತೋರಿಸ್ತಾ ಐತೆ, ಕಾಂಪಿಟೇಷನ್ ಸ್ಕೋರ್ 0 ತೋರಿಸ್ತಾ ಐತೆ, ಮತ್ತೆ ಲಾಗಿನ್ ಅವರ್ಸು 0 ತೋರಿಸ್ತಾ ಐತೆ. ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿದ್ರೆ, ಸರ್ ನಿಮ್ಮದು ಅದು ಪ್ರಾಬ್ಲಮ್ ಇದೆ, ಕ್ಲಿಯರ್ ಕ್ಯಾಚ್ ಮಾಡಿ ಒಂದ್ಸರಿ ಆ್ಯಪ್ನ ಅನ್ಇನ್ಸ್ಟಾಲ್ ಮಾಡಿ ಮತ್ತೆ ಲಾಗಿನ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅದನ್ನು ಮಾಡಿದೆ, ಆದರೂ ಆಗಲಿಲ್ಲ. 1-2 ದಿನ ವೇಟ್ ಮಾಡಿ ಸರ್, ಅದ್ರ ಬಗ್ಗೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇದೆ, ಮಾಡ್ತಾ ಇದ್ದೀವಿ, ಆದ್ಮೇಲೆ ತಾನಾಗೆ ಬರುತ್ತೆ ಅಂತ ಹೇಳಿದ್ರು. ಇನ್ನೇನು ಮಾಡೋಕ್ಕಾಗುತ್ತೆ, ಇದ್ದಿದ್ರಲ್ಲೇ ದುಡಿಯೋಣ ಅಂತ ಅಂಕಲ್ ಡೆಲಿವರಿಲಿ ಒಂದು ಬಂತು, ಎತ್ಕೊಂಡಿದ್ದೀನಿ, ಹೋಗ್ತಾ ಇದ್ದೀನಿ. ತುಂಬ ಖುಷಿ ಆಗೈತೆ. ನೆನ್ನೆ ಆದರೂ 1 ರೂಪಾಯಿ ಕಾಸಿರಲಿಲ್ಲ, ಖರ್ಚಿಗೆ ಬೇರೆ 10 ರೂಪಾಯಿ ಇರಲಿಲ್ಲ ಮಗನಿಗೆ ಕೊಡೋಕ್ಕೆ. ಇವತ್ತೇನೋ ಖುಷಿ ಒಂಥರ. ಬನ್ನಿ ಡ್ರಾಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ ಡೈರೆಕ್ಟಾಗಿ.
ಫೈನಲಿ ಡ್ರಾಪ್ ಪಾಯಿಂಟ್ ಹತ್ರ ಬಂದಿದ್ದೀನಿ. ಅನ್ಲೋಡ್ ಮಾಡ್ತಾ ಇದ್ದಾರೆ ನೋಡಿ. 1 ಗಂಟೆ 22 ನಿಮಿಷ ಏನೋ ಆಗೈತೆ ಟೈಮು. ಬೆಳಿಗ್ಗೆ ಕಾಣಿಸ್ತಾ ಇಲ್ಲ. ಹಾಂ, 1 ಗಂಟೆ 22 ನಿಮಿಷ. ಗೋಡೌನ್ ಐತೆ, ಏನು ಕೆಲಸ ನಡೀತಾ ಇದೆ ಅಂತ ಕಾಣುತ್ತೆ. ಅನ್ಲೋಡ್ ಮಾಡ್ತಾ ಇದ್ದಾರೆ. 2 ಬೋರ್ಡ್ ಇರೋದು. ಆಯ್ತು, ಇದೆ 2 ಅನ್ಲೋಡ್ ಮಾಡಿದ್ರೆ ಸ್ಕ್ಯಾನರ್ ಕಳ್ಸಕ್ಕೆ ಹೇಳಿದ್ದಾರೆ, ಕಳಿಸ್ತೀನಿ. ಬನ್ನಿ, ಮತ್ತೆ ಯಾವುದಾದ್ರು ಬಂದರೆ ಅಪ್ಡೇಟ್ ಮಾಡ್ತೀನಿ. ಪೋರ್ಟ್ರಲ್ಲಿ ನೋಡಿ ಯಾವುದೂ ಡ್ಯೂಟಿ ಇಲ್ಲ. ಆನ್ಲೈನಲ್ಲಿ ಇದ್ದೀನಿ, ಒಂದು ಡ್ಯೂಟಿ ಬಂದಿಲ್ಲ. ಕಾಣಿಸ್ತಾ ಇದೆ, ಆನ್ಲೈನ್ ಐತೆ, ಒಂದು ಡ್ಯೂಟಿ ಬಂದಿಲ್ಲ. ಅದೇ ಅಂಕಲ್ ಡೆಲಿವರಿಲಿ ಇಷ್ಟೊಂದು ಡ್ಯೂಟಿ ಇದೆ ನೋಡಿ, ಕಾಣಿಸ್ತಾ ಇದೆಯಾ? ಬರ್ತಾ ಇದೆ ಡ್ಯೂಟಿ. ಆದರೆ ಅಕ್ಸೆಪ್ಟ್ ಮಾಡಕ್ಕೆ ಹೋದರೆ ನೋಡಿ, ಟಾಪ್ ಅಪ್ ರೀಚಾರ್ಜ್ ಕೇಳ್ತಾ ಇದೆ. ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ, ಈ ಥರ ಡ್ಯೂಟಿ ಇದೆ. ಪಿಕಪ್ ಮಾಡ್ಬೇಕಂದ್ರೆ, ಆಕ್ಸೆಪ್ಟ್ ಮಾಡ್ಬೇಕಂದ್ರೆ ಈ ಥರ ಕ್ಲಿಕ್ ಮಾಡ್ತೀನಿ. ಆವಾಗ ನೋಡಿ ಟಾಪ್ ಅಪ್ ರೀಚಾರ್ಜ್ ಬರ್ತಾ ಇದ್ದಾ. ಟಾಪ್ ಅಪ್ ಮಾಡ್ತಾ ಇದ್ದೀನಿ. ಆದರೆ ಪ್ರಾಬ್ಲಮ್ ಏನಾಗ್ತೈತೆ ಗೊತ್ತಾ? ನೋಡಿ, ಈ ಥರ ಬರ್ತೈತೆ. ಮನಿ ವಾಸ್ ನಾಟ್ ಡೆಬಿಟೆಡ್, ಪ್ಲೀಸ್ ವಾಸ್ ಡೈರೆಕ್ಟ್ ಬೈ ಯುವರ್ ಅಕೌಂಟ್, ಡಿಕ್ಲೈಟೆಡ್ ಬೈ ಯುವರ್ ಅಕೌಂಟ್, ಕಾಂಟ್ಯಾಕ್ಟ್ ಯುವರ್ ಬ್ಯಾಂಕ್ ಆರ್ ಮೋರ್ ಇನ್ಫಾರ್ಮೇಷನ್ ಅಂತ ಬರ್ತೈತೆ. ಏನಾಗಿದೆ ಅಂತ ಹೋಗಿ ಚೆಕ್ ಮಾಡಿದ್ರೆ ನೋಡಿ ಈ ಥರ ಬರ್ತಾ ಇದೆ. ಕಾಣಿಸ್ತಾ ಇದೆಯಾ? ಅನೇಬಲ್ ಟು ಬ್ಯಾಂಕ್ ಫೀಚ್ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಬರ್ತೈತೆ. ಟೆಕ್ನಿಕಲ್ ಇಶ್ಯೂ ಇದೆ ಅಂತ. ಏನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ. ಈ ಥರ ಪರಿಸ್ಥಿತಿ. ಬೆಳಿಗ್ಗೆ ಹೊತ್ತು ಗಾಡಿ ಪ್ರಾಬ್ಲಮ್ ಕೊಡುತ್ತೆ. ಡ್ಯೂಟಿ ಮಾಡ್ಬೇಕಂತ ಗಾಡಿ ಆನ್ ಮಾಡ್ಕೊಂಬಂದು ಇಲ್ಲಿ ಕೂತ್ಕೊಂಡ್ರೆ ಈ ಥರ ಇದು ಪ್ರಾಬ್ಲಮ್ ಕೊಡ್ತೈತೆ. ಇವತ್ತು ಏನು ಮಾಡಬೇಕೋ ತಿಳಿತಾನೇ ಇಲ್ಲ. ನಾನು ನೋಡಿದ್ರೆ ಇವಾಗ ಇಲ್ಲಾಂದ್ರೆ ಒಂದು 25 ಕಿಲೋಮೀಟ್ರ್ ದೂರ ಇದ್ದೀನಿ. ಸುಂಕದ ಕಟ್ಟೆ ಹತ್ರ ಕೂತ್ಕೊಂಡಿದ್ದೀನಿ. ಏನು ಮಾಡೋದು ನೋಡೋಣ, ಯಾರಾದ್ರ ಹತ್ರ ಹಾಕ್ಸ್ಕೊಳ್ಳೋಣ. ನೋಡಿ, ಅವಾಗಲೇ ಅಂಕಲ್ ಡೆಲಿವರಿಲಿ ಎಷ್ಟು ಡ್ಯೂಟಿ ಬರ್ತಾ ಇತ್ತು ಅಂದರೆ, ಒಂದು ಇಲ್ಲಾಂದ್ರೂ 7-8 ಡ್ಯೂಟಿ ಇತ್ತು. ನಾನಿರೋ ಜಾಗದಿಂದ ಸಮೀಪನೇ 2 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಏನೋ ಇತ್ತು. ನಮ್ಮ ಫ್ರೆಂಡು ಆಟೋ ಕನ್ನಡಿಗ ಗೊತ್ತಲ್ಲ, ಅವನು ರೀಚಾರ್ಜ್ ಮಾಡ್ದ. 100 ರೂಪಾಯಿ ಏನೋ ರೀಚಾರ್ಜ್ ಇತ್ತಲ್ಲ. ನನ್ನ ಬ್ಯಾಂಕ್ ಸರ್ವರ್ ಇಶ್ಯೂ ಇರೋದ್ರಿಂದ ಅವ್ನು ಕಾಲ್ ಮಾಡಿ, ಮಚ್ಚ ಈ ಥರ ರೀಚಾರ್ಜ್ ಮಾಡಬೇಕು ಅಂತ ಹೇಳಿದೆ. ಆಯಿತು ಮಾಡ್ತೀನಿ ಕಳಿಸು ಅಂತ ಹೇಳ್ದ. ರೀಚಾರ್ಜ್ ಮಾಡಿದಾನೆ. ಮಾಡಿದ್ಮೇಲೆ 1 ಡ್ಯೂಟಿ ಕೂಡ ಬರ್ತಾ ಇಲ್ಲ. ಇದು ಅಂದರೆ ಹಣೆ ಬರ ಅಂತಾರೆ ಇದಕ್ಕೆ, ಗೊತ್ತಾಯ್ತಾ? ನೋಡಿ, ನಮ್ಮ ಫ್ರೆಂಡು ಕಾಸಿಲ್ಲ ಅಂದ್ರೂ ರೀಚಾರ್ಜ್ ಮಾಡ್ದ. ರೀಚಾರ್ಜ್ ಮಾಡಿದ್ಮೇಲೆ 1 ಡ್ಯೂಟಿ ಕೂಡ ಬರ್ತಾ ಇಲ್ಲ. ಅವಾಗಲೇ ರೀಚಾರ್ಜ್ ಇರಲಿಲ್ಲ. ಎಷ್ಟು ಡ್ಯೂಟಿ ಅಂದರೆ ಏನೋ ಹಿಂಗೆ ಕೊಡ್ತಾನೇನೋ ಡ್ಯೂಟಿ, ಆ ಥರ ಬರ್ತಾ ಇತ್ತು. ಈ ಪೋರ್ಟ್ರಲ್ಲಂತೂ ಮೊದಲೇ ಸತ್ತೋಗ್ಬಿಟ್ಟವ್ರೆ, ಡ್ಯೂಟಿನೇ ಬರ್ತಾ ಇಲ್ಲ. ಬನ್ನಿ, ಯಾವುದಾದ್ರು ಬಂದರೆ ಅಪ್ಡೇಟ್ ಮಾಡ್ತೀನಿ ಮತ್ತೆ ನಿಮಗೆ. ಫ್ರೆಂಡ್ಸ್, ಇಷ್ಟೊತ್ತು ಬೈದೆ ನಾನು ಪಾಪ ಪೋಟ್ರಿಗೆ. ಪೋಟ್ರ ಬೈಸ್ಕೊಂಡು 1 ಡ್ಯೂಟಿ ಕೊಟ್ಟವನೆ. ಏನಪ್ಪ ಅಂದರೆ 1157 ರೂಪಾಯಿ ಬಸವೇಶ್ವರ ನಗರ ಪಿಕಪ್ಪು, ಎಲೆಕ್ಟ್ರಾನಿಕ್ ಸಿಟಿ ಡ್ರಾಪು. 1157 ರೂಪಾಯಿ. ಪಿಕಪ್ ಬಂದು 5.5 ಕಿಲೋಮೀಟರ್ ಐತೆ. ಹೋಗ್ತಾ ಇದ್ದೀನಿ ಪಿಕಪ್ ಪಾಯಿಂಟ್ ಹತ್ರ. ಕಸ್ಟಮರ್ ಕಾಲ್ ಮಾಡಿದೆ, ಸರ್ ಮೆಟೀರಿಯಲ್ ಏನಿದೆ ಅಂತ ಕೇಳೋದಕ್ಕೆ, ಸರ್ 2 ಬಾಕ್ಸ್ ಇರೋದು, ಜಾಸ್ತಿ ಏನಿಲ್ಲ, ಬನ್ನಿ ಅಂತ ಹೇಳಿದ್ರು. ಆಯ್ತು ಸರ್, ಒಂದು 10 ಮಿನಿಟ್ಸ್ ಬರ್ತಾ ಇದ್ದೀನಿ ಅಂತ ಹೇಳಿದ್ದೀನಿ. ಪಾಪ ಬೈಸ್ಕೊಂಡ್ಮೇಲೆ 1 ಡ್ಯೂಟಿ ಕೊಟ್ಟವನೆ. ಬೆಳಿಗ್ಗೆ 1 ಕೊಟ್ಟಿರೋದು. ಎಷ್ಟು ಗಂಟೆಗೆ ಅಂದರೆ 9:30 ಏನೋ ಆಗಿತ್ತು ಅವಾಗ ಕೊಟ್ಟಿದ್ದು. ಇವಾಗ ಟೈಮ್ ಬಂದು 2 ಗಂಟೆ 41 ನಿಮಿಷ. ಇವಾಗ 1 ಡ್ಯೂಟಿ ಕೊಟ್ಟವನೆ. ಬೈದ ಮೇಲೆ ಬುದ್ಧಿ ಬರೋದು ಅಂತ ಕಾಣುತ್ತೆ. ಏನು ಹೇಳಕ್ಕೂ ಆಗ್ತಾ ಇಲ್ಲ, ಆ ಥರ ಆಗೈತೆ ಪರಿಸ್ಥಿತಿ. ಮಿನಿಮಮ್ ಒಂದು 3-4 ಡ್ಯೂಟಿ ಆದರೂ ಕೊಡ್ಬೇಕಲ್ಲ ಪೋರ್ಟ್ರಲ್ಲಿ. 1-2 ಡ್ಯೂಟಿ ಕೊಟ್ಟ. ನೆನ್ನೆ ನೋಡಿದ್ರೆ 1 ಡ್ಯೂಟಿ ಇಲ್ಲ, ಬರೀ ಖಾಲಿ ಕೂತ್ಕೊಂಡಿದ್ದೀನಿ. ಯಾವಾಗ ಒಂದು ನೈಟ್ 1 ಡ್ಯೂಟಿ ಕೊಟ್ರೆ ಅಲ್ಲಿಂದ ಮತ್ತೆ ಖಾಲಿನೇ ಬರಬೇಕು. 30 ಕಿಲೋಮೀಟ್ರ್ 2 ದಿನ ಆಯಿತು. ಮೊನ್ನೆನೂ ಖಾಲಿನೇ ಬಂದಿದ್ದೀನಿ. ನೆನ್ನೆ 1 ಡ್ಯೂಟಿ ಮಾಡಿರೋದು, ಒಂದೇ ಡ್ಯೂಟಿ. ಸಾಯಂಕಾಲ 6:30ಗೆ ಹೋಗಿರೋದು, 10:30 11 ಗಂಟೆಗೆ ರಿಟರ್ನು 32 ಕಿಲೋಮೀಟ್ರು ಖಾಲಿನೇ ಬಂದಿರೋದು. ಇವಾಗ 1 ಕೊಟ್ಟವನೇ, ಅದು ಎಲೆಕ್ಟ್ರಾನಿಕ್ ಸಿಟಿಗೆ 5.5 ಕಿಲೋಮೀಟರ್ ಪಿಕಪ್ ಐತೆ. ಬನ್ನಿ ಪಿಕಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ. ಫೈನಲಿ ಪಿಕಪ್ ಪಾಯಿಂಟ್ ಹತ್ರ ಬಂದು ನಿಂತ್ಕೊಂಡಿದ್ದೀನಿ. ಎಕ್ಸಾಕ್ಟು ನೋಡಿ, ಪಿಕಪ್ ಪಾಯಿಂಟ್ ಹತ್ರ ಇದ್ದೀನಿ. 2 ಗಂಟೆ 56 ನಿಮಿಷ ಇವಾಗ. ನೋಡೋಣ, 2 ಬಾಕ್ಸ್ ಇದೆ ಅಂತ. ಏನಾಗುತ್ತೆ ಲೋಡ್, ಯಾವುದು ಏನು ಮಾಡ್ತಾರೆ ಅಂತ ನೋಡೋಣ. ಬನ್ನಿ ತೋರಿಸ್ತೀನಿ ನಿಮಗೂ. 3 ಇರೋದು ಐಟಮು, 1 2 3 ಐಟಮ್ ಇರೋದು.
ನೋಡೋಣ 3 ಐಟಮು ಲೋಡ್ ಆಗೈತೆ, ಬಿಲ್ ಕೊಡ್ತಾ ಇದ್ದಾರೆ ನೋಡಿ. ಟ್ರಿಪ್ಪು ಸ್ಟಾರ್ಟ್ ಮಾಡಿಬಿಡೋಣ. ಲೋಡಿಂಗ್ ಆದರೂ ಆಯಿತು, ಟ್ರಿಪ್ ಸ್ಟಾರ್ಟ್ ಮಾಡ್ತೀನಿ ನೋಡಿ. ಎಕ್ಸಾಕ್ಟು ಎಷ್ಟು ಕಿಲೋಮೀಟ್ರ್ ಐತೆ ಅಂತ ನೋಡ್ಬಿಡೋಣ. $46 ಕಿಲೋಮೀಟ್ರು. ಅಪ್ಪ, ಎಷ್ಟು ನೋಡಿ, ಎಷ್ಟು ದೂರ ಹೋಗ್ಬೇಕು ಇವಾಗ. ಈ ಕಡೆಯಿಂದ ಹೋದರೆ 31 ಕಿಲೋಮೀಟ್ರ್ ಐತೆ. ಈ ಕಡೆಯಿಂದ ನಾವು ಹೋಗೋಣ. 46 ಕಿಲೋಮೀಟ್ರ್ ಯಾಕೆ ಹೋಗೋದು, ಹೌದಲ್ವಾ? ಬನ್ನಿ, ಬಿಲ್ ಕೊಟ್ಟ ಮೇಲೆ ಡೈರೆಕ್ಟ್ ಡ್ರಾಪ್ ಪಾಯಿಂಟ್ ಹತ್ರ ಸಿಗ್ತೀನಿ ನಿಮಗೆ. ಇದೇ ಕಂಪ್ನಿ 3 ಬಾಕ್ಸ್ ಇದ್ದಿದ್ದು ಲೋಡ್ ಆಗಿದೆ. ಬನ್ನಿ, ಡ್ರಾಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ ಡೈರೆಕ್ಟಾಗಿ. ನೋಡಿ, ಪ್ರಾಬ್ಲಮ್ಮು ದೂರ ಡ್ರಾಪ್ ಇದ್ರೆ ಪ್ರಾಬ್ಲಮ್ ಏನಾಗುತ್ತೆ ಅನ್ನೋದಕ್ಕೆ ನಾನೇ ಉದಾಹರಣೆ. ಏನೋ ಖುಷಿಯಿಂದ ಎತ್ಕೊಂಡ್ಬಿಡ್ತೀವಿ, ₹1000 ₹1200 ಬಾಡಿಗೆ ಬಂದೈತೆ ಅಂತ ಎತ್ಕೊಂಡು ಪಿಕಪ್ ಪಾಯಿಂಟ್ ಹತ್ರ ಹೋಗಿದ್ದೀನಿ, ಪಿಕಪ್ ಮಾಡ್ಕೊಂಡಿದ್ದೀನಿ. ಪಿಕಪ್ ಹತ್ರ ಹೋಗಿ ಮೆಟೀರಿಯಲ್ನ ಲೋಡ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಏನಿರಲಿಲ್ಲ, 3 ಐಟಮ್ ಇರೋದು. ನೋಡಿದ್ದೀರ ನೀವು, ಇರೋದೇ 3 ಐಟಮ್ನ ಲೋಡ್ ಮಾಡಿಕೊಂಡು ಬಿಲ್ಗೋಸ್ಕರ 20 ನಿಮಿಷ ನಿಲ್ಲಿಸಿದ್ದಾರೆ. ಎಕ್ಸಾಕ್ಟ್ 20 ನಿಮಿಷ ನಿಲ್ಸಿದ್ಮೇಲೆ ಕಸ್ಟಮರ್ ಕಾಲ್ ಮಾಡಿದೆ ನಾನು. ಡ್ರಾಪ್ ಲೊಕೇಶನ್ ಹತ್ರ ಇರ್ತಾರಲ್ವಾ, ಅವ್ರಿಗೆ ಕಾಲ್ ಮಾಡಿ, ಸರ್ ನಾನು ಈ ಥರ ಪೋಟ್ರಿಯಿಂದ ನಿಮ್ಮ ಮೆಟೀರಿಯಲ್ ಎಲ್ಲ ಲೋಡ್ ಮಾಡ್ಕೊಂಡಿದ್ದೀನಿ, 5 ಗಂಟೆ 15 ನಿಮಿಷಕ್ಕೆಲ್ಲ ಅಲ್ಲಿ ಇರ್ತೀನಿ ಸರ್ ಅಂತ ಹೇಳ್ದೆ. ಕಸ್ಟಮರ್ ಏನು ಹೇಳ್ತಾರೆ, ಸರ್ ಅದೆಲ್ಲ ಆಗಲ್ಲ, 5 ಗಂಟೆಗೆಲ್ಲ ನಮ್ಮ ಆಫೀಸ್ ಕ್ಲೋಸ್ ಆಗಿಬಿಡುತ್ತೆ, ಅನ್ಲೋಡ್ ಮಾಡ್ಕೊಳಕ್ಕೆ ಯಾರು ಇರಲ್ಲ, ಕ್ಯಾನ್ಸಲ್ ಮಾಡಿಬಿಡಿ ಅಂದರು. ಸರಿ, ನಾನು ಇವಾಗ ಟ್ರಿಪ್ ನೋಡಿದ್ರೆ ಸ್ಟಾರ್ಟ್ ಮಾಡಿಬಿಟ್ಟಿನಿ, ಅದರ ಅಮೌಂಟ್ ಯಾರು ಕೊಡ್ತಾರೆ ಅಂತ ಮತ್ತೆ ರಿಟರ್ನ್ ಪಿಕಪ್ ಹತ್ರ ಬಂದಿದ್ನಲ್ಲ, ಅವ್ರ ಆಫೀಸಲ್ಲಿ ಹೋಗ್ಬಿಟ್ಟು ಕೇಳಿದೆ, ಸರ್ ಈ ಥರ ಹೇಳ್ತಾ ಇದ್ದಾರೆ, ಏನು ಮಾಡೋಣ ಅಂತ. ಅವ್ರು ಹೇಳ್ತಾರೆ, ಸರ್ ಬಿಲ್ ಮಾಡೋಕ್ಕೆ ಲೇಟ್ ಆಗುತ್ತೆ, ನಮ್ದು ಇನ್ನೊಂದು ಆಫೀಸ್ ಇದೆ, ಅಲ್ಲಿ ಏನಾದರೂ ಅವರು ಅನ್ಲೋಡ್ ಮಾಡ್ಕೊಳ್ಳಿಲ್ಲ ಅಂದರೆ ನಾವು ಇನ್ನೊಂದು ಆಫೀಸ್ ಹೇಳ್ತೀವಿ ಅಲ್ಲೇನೆ, ಅಲ್ಲಿ ಹೋಗಿ ಅನ್ಲೋಡ್ ಮಾಡಿ ಅದರ ಅಮೌಂಟ್ ಏನಿದೆ ನಾವು ಕೊಡ್ತೀವಿ ಅಂತ ಹೇಳಿದ್ರು. ನಮ್ಮ ಟ್ರಾಫಿಕ್ಕು, ಬೆಂಗಳೂರು ಟ್ರಾಫಿಕ್ ಹೆಂಗಂದ್ರೆ ಊಸರೊಳ್ಳಿ ಇದ್ದಂಗೆ, ಯಾವಾಗ ಬಣ್ಣ ಬದಲು ಮಾಡುತ್ತೋ ಗೊತ್ತಾಗಲ್ಲ. ಎಕ್ಸಾಕ್ಟ್ 1 ಗಂಟೆ 30 ನಿಮಿಷ ತೋರಿಸ್ತಾ ಇದೆ, 5 ಗಂಟೆ 5 ನಿಮಿಷಕ್ಕೆ ಅಲ್ಲಿ ಇರ್ತೀನಿ. ಬಟ್ ಹೇಳೋಕ್ಕಾಗಲ್ಲ ಟ್ರಾಫಿಕ್ ಹೆಂಗ ಅಂತಾರೆ, ನಮ್ಮ ಬೆಂಗಳೂರು ಟ್ರಾಫಿಕ್ ಊಸರೊಳ್ಳಿ ಇದ್ದಂಗೆ, ಯಾವಾಗ ಚೇಂಜ್ ಆಗುತ್ತೋ ಗೊತ್ತಿಲ್ಲ. ಅದಕ್ಕೋಸ್ಕರ ನೋಡೋಣ, ಆದಷ್ಟು ಬೇಗ ಹೋಗೋಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿ ಹೋಗಿ ಸಿಗ್ತೀನಿ ಮತ್ತೆ ನಿಮಗೆ. ಡ್ರಾಪ್ ಕಂಪ್ಲೀಟ್ ಆಯಿತು, ಲೋಡ್ ಮಾಡ್ತಾ ಇದ್ದಾರೆ. ಟೈಮ್ ಬಂದು 5 ಗಂಟೆ 19 ನಿಮಿಷ. ಟ್ರಿಪ್ ಎಂಡ್ ಮಾಡಿಬಿಡೋಣ. ಟೈಮ್ ₹1157 ಅಣ್ಣ. 1157 ಲೋಡ್ ಕಂಪ್ಲೀಟ್ ಆಯಿತು. ಟೈಮ್ ಬಂದು 5 ಗಂಟೆ 22 ನಿಮಿಷ. ಇನ್ನು ಪೇಮೆಂಟ್ ಮಾಡಿಲ್ಲ, ಮಾಡ್ತೀನಿ ಅಂತ ಹೇಳವ್ರೆ, ಅದಕ್ಕೆ ನಿಂತ್ಕೊಂಡಿದ್ದೀನಿ. 5 ನಿಮಿಷ ಆಗುತ್ತೆ ಅಂತ ಹೇಳಿದರು. ನೋಡೋಣ, ಪೇಮೆಂಟ್ ಆಗಲಿ. ಇವಾಗ ಇಲ್ಲಿಂದ ಯಾವುದೋ ಡ್ಯೂಟಿ ಬೀಳುತ್ತೋ ಇಲ್ಲೋ ಗೊತ್ತಿಲ್ಲ, ಯಾಕಂದರೆ ಪೂರಾ ಹೊರಗಡೆ ಇರೋದು ನಾನು. ಹೆಬ್ಗೋಡಿ ದಾಟಿ ಚಂದ್ರಾಪುರ ಸಮೀಪ ಇರೋದು. ನೋಡೋಣ, ಯಾವುದಾದ್ರೂ ಡ್ಯೂಟಿ ಬಂದರೆ ಮತ್ತೆ ಅಪ್ಡೇಟ್ ಮಾಡ್ತೀನಿ, ಇಲ್ಲಾಂದರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ದಯಮಾಡಿ ಈ ವಿಡಿಯೋನ ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರು ಹೊಸ್ದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಶೇರ್ ಮಾಡಿ, ಹಾಗೆ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ನಮಸ್ಕಾರ.